ನಾಳೆಯೇ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಸಲ್ಲಿಸುತ್ತಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಈವರೆಗೂ ಕೂಡ ಸಿಎಂ ಆಪ್ತರ ಒಂದು ರಹಸ್ಯ ಮಾತುಕತೆ ಏನಿತ್ತು ಅದು ಮುಗಿತಾನೆ ಇಲ್ಲ. ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಇಬ್ಬರೂ ಕೂಡ ಗುಪ್ತ ಚರ್ಚೆಗಳನ್ನು ನಡೆಸ್ತಾ ಇದ್ದಾರೆ. ಈಗ ಎಚ್ ಸಿ ಮಹದೇವಪ್ಪ ಭೇಟಿ ಬಳಿಕ ಜಮೀರ್ ಅವರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ದೆಹಲಿಯಿಂದ ಬಂದು ಮಹದೇವಪ್ಪ ಜೊತೆಯಲ್ಲಿ ಜಾರಕಿಹೊಳಿ ಅವರು ಸಭೆ ನಡೆಸ್ತಾ ಇದ್ದಾರೆ. ಇದೀಗ ಜಮೀರ್ ಅಹಮದ್ ಅವರನ್ನ ಭೇಟಿಯಾಗಿ ಸತೀಶ್ ಜಾರಕಿಹೊಳಿ ಅವರು ಚರ್ಚೆ ನಡೆಸಿದ್ದಾರೆ. ಹೀಗಾಗಿ ಸಿಎಂ ಅತ್ಯಾಪ್ತರ ಮೀಟಿಂಗ್ ತೀವ್ರವಾಗಿ ಕುತೂಹಲ ಮೂಡಿಸ್ತಾ ಇದೆ. ಇದೀಗ ಏನು ಚರ್ಚೆ ಮಾಡ್ತಾ ಇದ್ದಾರೆ, ಮತ್ತೆ ಏನು ಮಾಡೋದಕ್ಕೆ ಹೊರಟಿದ್ದಾರೆ, ಯಾವ ವಿಚಾರಗಳು ಚರ್ಚೆ ಆಗ್ತಾ ಇದ್ದಾವೆ ಅನ್ನುವಂತಹ ವಿಚಾರಗಳು ಈಗ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ದೆಹಲಿಗೆ ತೆರಳಿದ್ರು. ಅದು ಕೂಡ ಪ್ರತ್ಯೇಕವಾಗಿ ಫ್ಲೈಟ್ನಲ್ಲಿ ದೆಹಲಿಗೆ ಹೋದರು. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ನಂತರ ಮತ್ತೆ ಅಲ್ಲಿಂದ ವಾಪಸ್ ಬಂದು ಇದೀಗ ಬೆಂಗಳೂರಿನಲ್ಲಿ ತಮ್ಮ ನಿವಾಸಗಳಲ್ಲಿ ಇದೀಗ ಸಿಎಂ ಅತ್ಯಾಪ್ತ ನಾಯಕರು ಯಾರಿದ್ದಾರೆ ಅವರು ಸಭೆಗಳನ್ನು ಮಾಡ್ತಾ ಇರುವಂಥದ್ದು ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವಂಥದ್ದು ಬಹುತೇಕ ಖಚಿತ ಅನ್ನುವಂಥದ್ದು ಕ್ಲಿಯರ್ ಆಗಿದೆ. ಈಗ ಈ ನಡುವೆ ಈ ನಾಯಕರು ಸಭೆ ಮಾಡಿ ಮತ್ತೆ ಯಾವ ದಾಳ ಉರುಳಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ, ಯಾವ ದಾಳವನ್ನು ಉರುಳಿಸಬಹುದು ಅನ್ನುವಂತಹ ಒಂದು ವಿಚಾರ ಈಗ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಹೀಗಾಗಿ ಜಾರಕಿಹೊಳಿ ಅದೇ ರೀತಿಯಾಗಿ ಸಿಎಂ ಅವರ ಅತ್ಯಾಪ್ತ ನಾಯಕರು ಒಂದೆಡೆ ಸೇರಿ ಮಾತುಕತೆಗಳನ್ನು ನಡೆಸ್ತಾ ಇರುವಂಥದ್ದು ನಾಳೆ ಯಾವ ಮಹತ್ತರ ಬೆಳವಣಿಗೆಗಳಿಗೆ ಕಾರಣವಾಗುತ್ತೆ ಅದನ್ನು ಕೂಡ ನೋಡಬೇಕಾಗುತ್ತೆ. ನೋಡಿ, ಈಗ ಒಂದು ವೇಳೆ DCM DK ಶಿವಕುಮಾರ್ ಅವರು CM ಸ್ಥಾನಕ್ಕೆ ಏನಾದರೂ ಪ್ರಮೋಟ್ ಆದರೆ, ಅವರೇನಾದರೂ CM ಆದರೆ ಆಗ KPCC ಅಧ್ಯಕ್ಷ ಗಾದಿಯನ್ನು ಅವರು ಬಿಡಬೇಕಾಗತ್ತೆ. ಹೀಗಾಗಿ ಅದಕ್ಕೆ ಯಾರು KPCC ಅಧ್ಯಕ್ಷರಾಗಿ ಕೂರ್ತಾರೆ ಅನ್ನೋ ಚರ್ಚೆಗಳು ಕೂಡ ಈಗ ಗರಿಗೆದರ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುಂಚೂಣಿಗೆ ಬರ್ತಾ ಇದೆ. ಹೀಗಾಗಿ ಒಂದು ವೇಳೆ ನಾಳೆ DCM DK ಶಿವಕುಮಾರ್ ಅವರು CM ಆಗಿ ಏನಾದರೂ ಅವರ ಹೆಸರು ಹೊರಹೊಮ್ಮಿದ್ದೇ ಆದರೆ, CM ಆಗಿ ಆಯ್ಕೆಯಾಗಿದ್ದೇ ಆದರೆ ಆಗ ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾಗ್ತಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. KPCC ಗಾದಿಯಲ್ಲೂ ಕೂಡ ಅನೇಕರು ರೇಸ್ನಲ್ಲಿ ಇದ್ದಾರೆ. MB ಪಾಟೀಲ್ ಆದಿಯಾಗಿ ಇನ್ನೂ ಅನೇಕರ ಹೆಸರುಗಳು ಕೇಳಿಬರುತ್ತೆ. ಆದರೆ ಈಗ ಈ ಚರ್ಚೆಗಳು ಏನು ನಡೀತಾ ಇದೆ ಅದು ಹಲವಾರು ರೀತಿಯಾದಂತಹ ಒಂದು ಆಯಾಮಗಳನ್ನು ಪಡ್ಕೊಳ್ಳುತ್ತೆ. ಹೀಗಾಗಿ ನಾಳೆ ಏನಾಗುತ್ತೆ, ಯಾವಾಗ DK ಶಿವಕುಮಾರ್ ಅವರನ್ನ CM ಆಗಿ ಘೋಷಣೆ ಮಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಇನ್ನು ಸತೀಶ್ ಜಾರಕಿಹೊಳಿ ಅವರು ಹಾಗೂ ಇನ್ನಿತರ ಹಿಂದುಳಿದ ನಾಯಕರು ಎಲ್ಲರೂ ಕೂಡ ರಹಸ್ಯವಾಗಿ ಮಾತುಕತೆ ನಡೆಸಿದ್ದಾರೆ. ಜಮೀರ್ ಅಹಮದ್ ಅವರು ಕೂಡ ಅವರ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಎಚ್ ಸಿ ಮಹದೇವಪ್ಪ ಅವರನ್ನ ಭೇಟಿಯಾಗಿದ್ದರು ಜಮೀರ್ ಅಹಮದ್ ಅವರು. ಎಚ್ ಸಿ ಮಹದೇವಪ್ಪ ಅವರನ್ನ ಭೇಟಿಯಾಗಿ ಕೆಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಚರ್ಚೆ ಮಾಡಿದ್ರು. ಅಲ್ಲಿಂದ ನೇರವಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಹೀಗಾಗಿ ಯಾವ ವಿಚಾರಗಳು ಚರ್ಚೆ ಆಗಿದ್ದಾವೆ ಅನ್ನುವಂತಹ ಕುತೂಹಲ ಈಗ ಕೆರಳಿಸ್ತಾ ಇರುವಂಥದ್ದು. ಸಚಿವ ಸತೀಶ್ ಜಾರಕಿಹೊಳಿ ಅವರು ಜಮೀರ್ ಅಹಮದ್ ಅವರ ಜೊತೆಯಲ್ಲಿ ಚರ್ಚೆ ಮಾಡಿರುವಂತಹ ಕೆಲವು ಎಕ್ಸ್ಕ್ಲೂಸಿವ್ ಫೋಟೋಗಳು ಕೂಡ ಲಭ್ಯವಾಗಿದೆ, ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ. ಹೀಗಾಗಿ ನಾಳೆ ಯಾವ ಮಹತ್ವದ ಬೆಳವಣಿಗೆಗಳು ನಡೆಯುತ್ತೆ ಅನ್ನುವಂಥದ್ದು ಒಂದು ಕಡೆ, CM ಸಿದ್ದರಾಮಯ್ಯ ಅವರ ಆಪ್ತ ನಾಯಕರು ಯಾವ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಕುತೂಹಲ ಕೂಡ ಈಗ ಮೂಡ್ತಾ ಇರುವಂಥದ್ದು. ಯಾಕಂದರೆ CM ಅವರು ಒಂದು ಕಡೆ ಕಂಪ್ಲೀಟ್ಲಿ ಮೌನವಾಗಿದ್ದಾರೆ. ಯಾವುದಕ್ಕೂ ಕೂಡ ಅವರು ಸ್ಟೇಟ್ಮೆಂಟನ್ನೇ ಕೊಡ್ತಾ ಇಲ್ಲ, ಯಾವುದಕ್ಕೂ ಕೂಡ ಪ್ರತಿಕ್ರಿಯೆಯನ್ನೇ ಕೊಡ್ತಾ ಇಲ್ಲ. ಮತ್ತೊಂದು ಕಡೆ ಅವರ ಆಪ್ತ ನಾಯಕರು ರಹಸ್ಯವಾಗಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಗುಪ್ತ ಮಾತುಗಳು ನಡೀತಾ ಇದೆ. ಹೀಗಾಗಿ ಚದುರಂಗದ ಆಟದಲ್ಲಿ ಯಾರು ಯಾರಿಗೆ ಚೆಕ್ಮೇಟ್ ಇಡ್ತಾರೆ, ಯಾರು ಈ ಚದುರಂಗದ ಆಟದಲ್ಲಿ ಗೆಲುವನ್ನು ಸಾಧಿಸ್ತಾರೆ, ಜೊತೆಗೆ ಯಾವ್ಯಾವ ಟ್ವಿಸ್ಟ್ಗಳು ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ ಇಲ್ಲಿ. ಹೀಗಾಗಿ ಮತ್ತೆ ದಾಳವನ್ನು ಉರುಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಂತೂ ಸ್ಪಷ್ಟ. ಆದರೆ ಯಾವ ರೀತಿಯಾಗಿ ಟ್ವಿಸ್ಟ್ ಕೊಡೋದಕ್ಕೆ ಮುಂದಾಗ್ತಾರೆ ಈ ನಾಯಕರು ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಇನ್ನು ನಾಳೆ ಬಹುತೇಕವಾಗಿ ಎಲ್ಲ ಊಹಾಪೋಹಗಳಿಗೆ, ಚರ್ಚೆಗಳಿಗೆ
ತೆರೆ ಬೀಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ.